ಕಳೆದ ಒಂದು ತಿಂಗಳಿಂದ ಬೆಳಗಾವಿಯಲ್ಲಿ ಚುನಾವಣೆ ಕಾವು ಎದ್ದಿತ್ತು. ಜಾರಕಿಹೊಳಿ ಕುಟುಂಬ ಹಾಗೂ ಕತ್ತಿ ಕುಟುಂಬ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಕ್ಷೇತ್ರದ ಚುನಾವಣೆಯಲ್ಲೇ ಬ್ಯುಸಿಯಾಗಿದ್ರು. ಕತ್ತಿ ವಿರುದ್ಧ ಗೆಲ್ಲಲೇಬೇಕೆಂದು ಸತೀಶ್ ಜಾರಕಿಹೊಳಿ ದೊಡ್ಡ ಕನಸಿನಲ್ಲಿ ಕ್ಷೇತ್ರದಲ್ಲೇ ಇದ್ದುಕೊಂಡು ಪ್ಲಾನ್ ಮಾಡಿದ್ರು. ಕೊನೆಗೆ ಜಿದ್ದಾಜಿದ್ದಿನ ಚುನಾವಣೆ ನಡೆದು ಈಗ ಕತ್ತಿ ಮುಂದೆ ಸತೀಶ್ ಜಾರಕಿಹೊಳಿಗೆ ಮುಖಭಂಗವಾಗಿದೆ. ಸಾಕಷ್ಟು ಕುತೂಹಲ ಕೆರಳಿಸಿದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದಿದ್ದು 15 ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ರಮೇಶ್ ಕತ್ತಿ ಮತ್ತೆ ತಮ್ಮ ಪಾರುಪತ್ಯವನ್ನು ಸಾಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಂದು ಕಡೆ ಜಾರಕಿಹೊಳಿ ಕುಟುಂಬ, ಮತ್ತೊಂದು ಕಡೆ ಕತ್ತಿ ಕುಟುಂಬದ ಮಧ್ಯೆ ದೊಡ್ಡ ಪೈಪೋಟಿ ಈ ಚುನಾವಣೆಯಲ್ಲಿ ಇತ್ತು. ಇದರಲ್ಲಿ ಸತೀಶ್ ಜಾರಕಿಹೊಳಿ ಸರ್ಕಾರದ ಸಚಿವ, ಜಿಲ್ಲೆಯಲ್ಲಿ ಸಾಕಷ್ಟು ಹಿಡಿತವನ್ನು ಇಟ್ಟುಕೊಂಡಿದ್ರು. ಆದ್ರೆ ಹುಕ್ಕೇರಿಯಲ್ಲಿ ರಮೇಶ್ ಕತ್ತಿ ಅಬ್ಬರದ ಮುಂದೆ ಸತೀಶ್ ಜಾರಕಿಹೊಳಿ ಕುಟುಂಬದ ಪ್ಲಾನ್ ಉಲ್ಟಾ ಆಗಿದೆ. ಕಳೆದ ಒಂದು ತಿಂಗಳಿಂದಲೂ ಕೂಡ ಇಡೀ ಬೆಳಗಾವಿ ಜಿಲ್ಲೆ ಸ್ಥಳೀಯ ಚುನಾವಣೆ ವಿಚಾರವಾಗಿ ದೊಡ್ಡ ಸದ್ದು ಮಾಡ್ತಿತ್ತು. ಒಂದು ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಕ್ಷೇತ್ರ, ಹಾಗೆ ಕೆಲವೇ ದಿನಗಳಲ್ಲಿ ಇರೋ ಡಿಸಿಸಿ ಬ್ಯಾಂಕ್ ಚುನಾವಣೆ. ಈಗ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಕ್ಷೇತ್ರಕ್ಕೆ ಚುನಾವಣೆ ನಡೆದಿದ್ದು ಇಡೀ ದೇಶದಲ್ಲಿ ಏಕೈಕ ಸಹಕಾರ ಕ್ಷೇತ್ರದಲ್ಲಿ ನಡೆಯುವಂತಹ ಈ ಒಂದು ವಿದ್ಯುತ್ ಕ್ಷೇತ್ರ 15 ಆಡಳಿತ ಮಂಡಳಿ ಸದಸ್ಯರನ್ನು ಹೊಂದಿಕೊಂಡು ಕಳೆದ 40 ವರ್ಷಗಳಿಂದಲೂ ಕೂಡ ಕತ್ತಿ ಕುಟುಂಬದ ತೆಕ್ಕೆಯಲ್ಲೇ ಇತ್ತು. ಇಲ್ಲಿ ಕತ್ತಿ ಕುಟುಂಬದ ಹಾವಳಿ ಎಷ್ಟಿತ್ತಂದ್ರೆ ಕಳೆದ 20 ವರ್ಷಗಳಿಂದ ಯಾವುದೇ ಒಂದು ಚುನಾವಣೆ ಕೂಡ ಈ ಒಂದು ಕ್ಷೇತ್ರಕ್ಕೆ ನಡೆದಿರಲಿಲ್ಲ. ಯಾಕಂದ್ರೆ ಕತ್ತಿ ಕುಟುಂಬವೇ ತಮಗೆ ಬೇಕಾದಂತ ಆಪ್ತರನ್ನು, ಬೆಂಬಲಿಗರನ್ನು ತಂದು ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ನಿರ್ದೇಶಕರನ್ನಾಗಿ ಮಾಡಿ ಇಡೀ ಕ್ಷೇತ್ರವನ್ನೇ ತಮ್ಮ ಕೈಯಲ್ಲಿ ಹಿಡಿದುಕೊಂಡು ನಡೆಸಿಕೊಂಡು ಬರ್ತಾ ಇದ್ರು. ಆದ್ರೆ ಇತ್ತೀಚೆಗೆ ನಡೆದ ರಾಜಕೀಯ ಬೆಳವಣಿಗೆಯಲ್ಲಿ ಕತ್ತಿ ಕುಟುಂಬವನ್ನು ಮಕಾಡೆ ಮಲಗಿಸಿ ಹುಕ್ಕೇರಿ ಕ್ಷೇತ್ರದಲ್ಲಿ ಚುನಾವಣೆ ನಡೆಸಿ ನಾವು ಅಧಿಕಾರಕ್ಕೆ ಏರಬೇಕಂತ ಅಣ್ಣಾ ಸಾಹೇಬ್ ಜೊಲ್ಲೆ ಹಾಗೂ ಜಾರಕಿಹೊಳಿ ಕುಟುಂಬ ಚುನಾವಣೆ ನಡೆಸಲು ಮುಂದಾಗ್ತಾರೆ. ಅದಕ್ಕಾಗಿ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಹಾಲಿ 10 ಸದಸ್ಯರನ್ನು ತಮ್ಮತ್ತ ಸೆಳೆದು 20 ವರ್ಷಗಳ ಬಳಿಕ ಚುನಾವಣೆ ನಡೆಸೋದಕ್ಕೆ ಸಜ್ಜಾಗ್ತಾರೆ. ಇದು ಸಹಜವಾಗಿ ಬಿಜೆಪಿಯ ರಮೇಶ್ ಕತ್ತಿ ಹಾಗೂ ನಿಖಿಲ್ ಕತ್ತಿಗೆ ಸವಾಲಾಗಿತ್ತು. ಯಾವಾಗ ಈ ಎಲೆಕ್ಷನ್ ಘೋಷಣೆ ಆಯ್ತೋ ಆಗಲೇ ಕತ್ತಿ ಕುಟುಂಬ ಹಾಗೆ ಜಾರಕಿಹೊಳಿ ಕುಟುಂಬದ ಮಧ್ಯೆ ನೇರ ಫೈಟ್ ಶುರು ಆಯ್ತು. ವಿದ್ಯುತ್ ಸಹಕಾರ ಸಂಘದ ಎಲೆಕ್ಷನ್ ಗೆಲ್ಲೋಕೆ ಸತೀಶ್ ಜಾರಕಿಹೊಳಿ ಸಾಕಷ್ಟು ಪ್ಲಾನ್ ಮಾಡಿದ್ರು. ಯಾಕಂದ್ರೆ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿಯ ಕ್ಷೇತ್ರ ಯಮಕನಮರಡಿ ಹುಕ್ಕೇರಿ ತಾಲೂಕಿನಲ್ಲೇ ಇದ್ದು ಅಂದಿನಿಂದಲೂ ಕೂಡ ಕತ್ತಿ ಕುಟುಂಬ ಎದುರಾದ್ರೂ ಕೂಡ ತಮ್ಮದೇ ಆದ ಸ್ಟೈಲ್ ನಲ್ಲಿ ರಾಜಕಾರಣ ಮಾಡ್ತಿದ್ದಾರೆ. ಹೇಗಾದ್ರೂ ಮಾಡಿ ಕತ್ತಿ ಕುಟುಂಬವನ್ನ ಕಟ್ಟಿ ಹಾಕಲೇಬೇಕು, ರಮೇಶ್ ಕತ್ತಿಯನ್ನ ಈ ಒಂದು ಕ್ಷೇತ್ರದಿಂದ ದೂರ ಸರಿಸಬೇಕು ಅಂತ ಇಡೀ ಚುನಾವಣೆಯ ಉಸ್ತುವಾರಿಯನ್ನ ಸತೀಶ್ ಜಾರಕಿಹೊಳಿನೇ ವಹಿಸಿಕೊಂಡಿದ್ರು. ಕಳೆದ ಒಂದು ತಿಂಗಳಿಂದಲೂ ಕೂಡ ನಿರಂತರವಾಗಿ ಹುಕ್ಕೇರಿಯಲ್ಲಿ ಬೀಡು ಬಿಟ್ಟು ಹುಕ್ಕೇರಿ ತಾಲೂಕಿನಾದ್ಯಂತ ಪ್ರತಿ ಹಳ್ಳಿಗೂ ಹೋಗಿ ಮತದಾರರನ್ನು ಸೆಳೆದು ತಮ್ಮ ಬಣದವರನ್ನು ಗೆಲ್ಲಿಸಲೇಬೇಕಂತ ಹೋರಾಟ ಮಾಡಿದ್ರು. ಇಷ್ಟೇ ಅಲ್ಲ, ತಮ್ಮ ಸಹೋದರರಾದ ರಮೇಶ್ ಜಾರಕಿಹೊಳಿ ಒಬ್ಬರನ್ನ ಬಿಟ್ಟು ಬಾಲಚಂದ್ರ ಹಾಗೂ ಲಖನ್ ಜಾರಕಿಹೊಳಿನ ಕರೆ ತಂದು ಹುಕ್ಕೇರಿ ಕ್ಷೇತ್ರದಲ್ಲಿ ಮತದಾರರನ್ನು ಸೆಳೆಯುತ್ತಲೇ ಇದ್ರು. ಇವರ ಜೊತೆ ಅಣ್ಣಾ ಸಾಹೇಬ್ ಜೊಲ್ಲೆ ಸೇರಿಕೊಂಡು ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದಲ್ಲಿ ಕಳೆದ 16 ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅಂತ ಕತ್ತಿ ಕುಟುಂಬ ಇದಕ್ಕೆಲ್ಲ ಕಾರಣ ಅಂತ ಆರೋಪಗಳನ್ನು ಮಾಡಿ ನಾವು ಬಂದ್ರೆ ಎಲ್ಲವನ್ನು ಸರಿ ಮಾಡ್ತೀವಿ ಅಂತ ಹೇಳಿಕೊಂಡು ಪ್ರಚಾರ ಮಾಡಿದ್ರು. ಇಷ್ಟೆಲ್ಲ ಮಾಡಿದ ಬಳಿಕ ಚುನಾವಣೆ ಬಂದೇ ಬಿಡ್ತು. ಒಟ್ಟು 42,000 ಜನ ಮತವನ್ನು ಚಲಾಯಿಸಿದ್ರು. ಒಂದೇ ದಿನದಲ್ಲಿ ಮತ ಎಣಿಕೆಯಾಗಿ 15ಕ್ಕೆ 15 ಕ್ಷೇತ್ರವನ್ನು ಕೂಡ ರಮೇಶ್ ಕತ್ತಿ ಬಣವೇ ಗೆದ್ದು ತಮ್ಮ 40 ವರ್ಷಗಳ ಹಿಡಿತವನ್ನು ಮತ್ತೆ ಮುಂದುವರೆಸಿತು. ಈ ಚುನಾವಣೆಯ ರಿಸಲ್ಟ್ ಬರ್ತಿದ್ದಂತೆ ರಿಸರ್ವ್ ಕ್ಷೇತ್ರ ಅಂತ ಕರೆಯೋ ಜನರಲ್ ಕ್ಯಾಟಗರಿ ಇದ್ದು ಈ ರಿಸರ್ವ್ ಕ್ಯಾಟಗರಿಯಲ್ಲಿ ಮೊದಲ ಜಯ ಸಾಧಿಸೋದ್ರಲ್ಲಿ ಕತ್ತಿ ಕುಟುಂಬ ಯಶಸ್ವಿಯಾಗುತ್ತೆ. ಬಹುತೇಕ 6 ಕ್ಯಾಟಗರಿಗಳಲ್ಲಿ 2 ಮಹಿಳೆಯರು, 1 SC, 1 ST, 1 ಪ್ರವರ್ಗ AB ಹೀಗೆ ಒಟ್ಟು 6 ಕ್ಯಾಟಗರಿಯಲ್ಲಿ ಮೊದಲ ಹಂತದ ಜಯವನ್ನ ಸಾಧಿಸುವಲ್ಲಿ ಕತ್ತಿ ಬಣದವರು ಯಶಸ್ವಿಯಾಗ್ತಾರೆ. ಅಲ್ಲಿಂದ ಮತ ಎಣಿಕೆ ನಡೆದು 9 ಜನರ ಆಡಳಿತ ಮಂಡಳಿ ಅಭ್ಯರ್ಥಿಗಳಲ್ಲಿ ಕತ್ತಿ ಬಣದ 9 ಜನರೇ ಆಯ್ಕೆಯಾಗಿ ಒಟ್ಟು 15ಕ್ಕೆ 15 ಕ್ಷೇತ್ರವನ್ನು ಕೂಡ ಕತ್ತಿ ಕುಟುಂಬ ತಮ್ಮ ತೆಕ್ಕೆಗೆ ತೆಗೆದುಕೊಂಡಿದೆ. ಆ ಮೂಲಕ ಜಾರಕಿಹೊಳಿ ಹಾಗೂ ಜೊಲ್ಲೆ ಬಣದವರು ಕತ್ತಿ ಕುಟುಂಬದ ಮೇಲೆ ಯಾವುದೇ ಭ್ರಷ್ಟಾಚಾರದ ಆರೋಪ ಮಾಡಿದ್ರು ಕೂಡ ಅವೆಲ್ಲವೂ ಕೂಡ ಸುಳ್ಳು ಅನ್ನೋದನ್ನ ಮತದಾರರು ಸಾಬೀತು ಮಾಡಿದ್ದಾರೆ. ಹೇಗಾದ್ರೂ ಮಾಡಿ ಗೆಲ್ಲಲೇಬೇಕು ಅಂದುಕೊಂಡಿದ್ದ ಸತೀಶ್ ಜಾರಕಿಹೊಳಿ ಪ್ಲಾನ್ ಫೇಲ್ ಆಗಿದೆ. ಹಾಗೆ ನೋಡೋದಾದ್ರೆ ಸತೀಶ್ ಕ್ಷೇತ್ರ ಗೆಲ್ಲೋದಕ್ಕೆ ದೊಡ್ಡ ಕಸರತ್ತನ್ನೇ ಮಾಡಿದ್ರು. ಇದಕ್ಕಾಗಿ ಹುಕ್ಕೇರಿ ಮತಕ್ಷೇತ್ರಕ್ಕೆ ಬಂಪರ್ ಕೊಡುಗೆಯನ್ನೇ ಕೊಟ್ಟಿದ್ರು. ಒಟ್ಟು 26 ಕೋಟಿ ರೂಪಾಯಿ ಭರ್ಜರಿ ಅನುದಾನವನ್ನ ಈ ಮತಕ್ಷೇತ್ರಕ್ಕೆ ಘೋಷಣೆ ಮಾಡಿದ್ರು. ನಿರಂತರವಾಗಿ ರಮೇಶ್ ಕತ್ತಿ ಅವರನ್ನೇ ಟಾರ್ಗೆಟ್ ಮಾಡಿ ಒಂದು ಚುನಾವಣೆಯಲ್ಲಿ ಸಾಕಷ್ಟು ಪ್ರಚಾರವನ್ನು ಕೂಡ ಮಾಡಿರ್ತಾರೆ. ಆದರೆ ರಮೇಶ್ ಕತ್ತಿ, AB ಪಾಟೀಲ್ ಇಬ್ರು
ರಾಜಕೀಯ ಬದ್ಧ ವೈರಿಗಳಾಗಿದ್ರು ಕೂಡ ಒಟ್ಟಾಗಿ ಯಾವುದೇ ಕಾರಣಕ್ಕೂ ತಮ್ಮ ಲಿಂಗಾಯತ ಕಮ್ಯುನಿಟಿಯನ್ನ ಬಿಟ್ಟುಕೊಡಬಾರದು. ಹೊರಗಡೆಯಿಂದ ಯಾರೇ ಬಂದರೂ ಕೂಡ ನಾವು ಬಿಟ್ಟುಕೊಡಲ್ಲ ಅನ್ನೋ ವಿಚಾರವನ್ನ ಇಟ್ಕೊಂಡು ಜಾರಕಿಹೊಳಿ ಕುಟುಂಬದ ವಿರುದ್ಧ ಚುನಾವಣೆ ಎದುರಿಸಿ ಯಶಸ್ವಿಯಾಗಿದ್ದಾರೆ. ಈ ಸಹಕಾರಿ ಕ್ಷೇತ್ರದಲ್ಲಿ ರಮೇಶ್ ಕತ್ತಿ ಮಗ ಹಾಗೆ AB ಪಾಟೀಲ್ ಮಕ್ಕಳು ಕೂಡ ಸ್ಪರ್ಧೆ ಮಾಡಿ ಸತೀಶ್ ಜಾರಕಿಹೊಳಿ ಕಸರತ್ತನ್ನೆಲ್ಲ ನೀರು ಪಾಲು ಮಾಡಿದ್ದಾರೆ. ಈ ಕತ್ತಿ ಬಣದ ಕ್ಷೇತ್ರದಲ್ಲಿ ಬಹುತೇಕರು ಲಿಂಗಾಯತರೇ ಇದ್ರು. ಹೀಗಿದ್ರು ಕೂಡ ವಾಲ್ಮೀಕಿ ಸಮುದಾಯದ ಸತೀಶ್ ಜಾರಕಿಹೊಳಿ ಅವರನ್ನೇ ಟಾರ್ಗೆಟ್ ಮಾಡಿದ್ದು ಸೋಲಿಗೆ ಕಾರಣವೂ ಆಗಿರಬಹುದು. ಬಹುತೇಕ ಎಲ್ಲಾ ಕ್ಷೇತ್ರ ಆಗದಿದ್ರು ಕೂಡ ST ಕ್ಷೇತ್ರವನ್ನಾದ್ರೂ ಕೂಡ ಗೆಲ್ಲೋ ಭರವಸೆಯಲ್ಲಿ ಸತೀಶ್ ಇದ್ರು. ಆದ್ರೆ ಅದು ಕೂಡ ಫೇಲ್ ಆಗಿದೆ. ಇಲ್ಲಿ ಲಿಂಗಾಯತರನ್ನ ಎದುರಾಕಿಕೊಂಡಿದ್ದೆ ಒಂದು ರೀತಿಯಲ್ಲಿ ಸತೀಶ್ ಜಾರಕಿಹೊಳಿಗೆ ದೊಡ್ಡ ಹೊಡೆತ ಕೊಟ್ಟಿರಬಹುದು. ಮತ್ತೊಂದು ದೊಡ್ಡ ವಿಚಾರ ಅಂದ್ರೆ ಇಲ್ಲಿ ರಮೇಶ್ ಕತ್ತಿ ಬೆಂಬಲಕ್ಕೆ ಶಾಸಕ ಯತ್ನಾಳ್ ಬಂದಿದ್ರು. ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ರು ಕೂಡ ಈ ಚುನಾವಣೆಗೂ ಮುನ್ನ ಯತ್ನಾಳ್ನ ಕರೆಸಿ ಕ್ಷೇತ್ರದಲ್ಲಿ ಲಿಂಗಾಯತರನ್ನ ಸೆಳೆಯುವಲ್ಲಿ ಕತ್ತಿ ಯಶಸ್ವಿಯಾಗಿದ್ರು. ಈಗ ಅದೇ ಪ್ಲಾನ್ ನಿಂದಲೇ ಗೆದ್ದಿದ್ದಾರೆ. ಇದು ಯತ್ನಾಳ್ಗೂ ಕೂಡ ಮುಂದಿನ ಹೆಜ್ಜೆ ಇಡಲು ದಾರಿ ಮಾಡಿಕೊಟ್ಟಿದೆ. ಏನೇ ಇದ್ರೂ ಕೂಡ ಸತೀಶ್ ಜಾರಕಿಹೊಳಿ ಕ್ಷೇತ್ರಕ್ಕೆ ಏನೇ ಅನುದಾನ ಘೋಷಣೆ ಮಾಡಿದ್ರು ಕೂಡ ಕತ್ತಿ ಬಣವನ್ನ ನಾವು ಬಿಟ್ಟುಕೊಡಲ್ಲ ಅಂತ ಮತದಾರರು ಮತ್ತೆ ಸಾಬೀತು ಮಾಡಿದ್ದಾರೆ. लोगो इतो मोबाइल करे